ಹಾಯ್ ಎವ್ರಿವನ್. ಪೇಟೆಗೆ ಎಂಟರ್ ಆದಾಗ 7:30 ಆಗಿತ್ತು. ಸರಿ, ಕೆಲವೊಂದು ಶಾಪ್ಗಳಲ್ಲಿ ನೋಡಿದ್ವಿ, ಬಟ್ ನಾನು ವಿಡಿಯೋ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ, ಹಾಗೇ ಇಟ್ಕೊಂಡಿದ್ದೀನಿ. ಇದು ರೆಡ್ ಬಟನ್ ಪ್ರೆಸ್ಸೇ ಮಾಡಿರಲಿಲ್ಲ. ಈ ಶಾಪಿಗೆ ಬಂದ್ವಿ. ಇಲ್ಲಿ ತುಂಬ ಚೆನ್ನಾಗಿತ್ತು, ಬಟ್ ಇಲ್ಲಿ ಚಾರ್ಲಿ ಸೈಜೆಲ್ಲ ಸಿಗಲಿಲ್ಲ. ಹಾಗೆ ಅಣ್ಣ ಹೇಳಿದ್ರು ಕ್ಲೋಸಿಂಗ್ ಟೈಮು ಸಂಡೇ, ನಾಳೆ ಬನ್ನಿ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾವು ರಿಟರ್ನ್ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಮ್ಮ ನಾದಿನಿ ಫೋನ್ ಮಾಡಿ ಬೈತಾ ಇದ್ಲು, ಯಾವಾಗಲೂ ಚಿಕ್ಕಪೇಟೆಯಲ್ಲೇ ನೋಡ್ತಿರ್ತೀರಾ, ಬೇರೆ ಕಡೆ ಹೋಗಿ ಅಂದ್ಬಿಟ್ಟು. ಸರಿ, ನೆಕ್ಸ್ಟ್ ಡೇ ಮಾರ್ನಿಂಗು ಸರಿ ಬೇರೆ ಕಡೆ ಹೋಗೋಣ ಅಂದ್ಬಿಟ್ಟು ಕಣ್ಣಿನ ಫ್ರೆಂಡು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಚೆನ್ನಾಗಿರುತ್ತೆ ಅಂದ್ಲಂತೆ. ಸರಿ ಅಂದ್ಬಿಟ್ಟು ಅಲ್ಲಿಗೆ ಹೋಗೋಣ ಫಸ್ಟು ಅಂದ್ಬಿಟ್ಟು ಬಂದ್ವಿ. ನಮಗೆ ಕಂಫರ್ಟು ಚಿಕ್ಕಪೇಟೆ, ಯಾಕೆಂದರೆ ನಾವು ತುಂಬ ಸಲ ಅಲ್ಲಿ ಶಾಪಿಂಗ್ ಮಾಡಿರೋದ್ರಿಂದ. ಸರಿ, ಅಲ್ಲಿಗೆ ಯಾವಾಗಲೂ ಹೋಗೋದೇನು ಅಂದ್ಬಿಟ್ಟು ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗೋಣ ಅಂತ ಬಂದ್ವಿ. ಮಾಗಡಿ ರೋಡ್ ಮೆಟ್ರೋ ಸ್ಟೇಷನಲ್ಲಿ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಅದನ್ನು ನೋಡಿಕೊಂಡು ನಾನು ಒಳಗೆ ಎಂಟರ್ ಆದಮೇಲೆ ರಿಪಬ್ಲಿಕ್ ಡೇ ಇರೋದ್ರಿಂದ ತುಂಬ ಜನ ಇದ್ದರು. ಟಿಕೆಟ್ ತೊಗೊಂಡು ನಾವು ಕೂಡ ಬೇಗ ಹೋಗೋಣ ಅಂತ ಹತ್ತುತ್ತಾ ಇದ್ದೆ. ನಮ್ಮ ಅಕ್ಕ ನೋಡಿ ಸ್ಟೆಪ್ಸ್ ಹತ್ಕೊಂಡು ಬರ್ತಾಯಿದ್ಲು, ಇಲ್ಲೇ ಬಾ ಅಂದರೆ. ಅವಳನ್ನೇ ಪೋತೀಸಲ್ಲಿ ಒಂದೆರಡು ಕಡೆ ಗಾಬರಿ ಆಗಿರೋದ್ರಿಂದ ಅವಳು ಅಲ್ಲಿಗೆ ಬರಲೇ ಇಲ್ಲ, ಸವಾಸನೇ ಬೇಡ ಅಂದ್ಬಿಟ್ಟು ಸ್ಟೆಪ್ಸ್ ಹತ್ಕೊಂಡ್ಬಂದ್ಲು. ಸರಿ ಅಂತ ನಾವು ಬಂದರಷ್ಟೊತ್ತಿಗೆ ಮೆಟ್ರೋ ಒಂದು ಹೋಯ್ತು. ಸರಿ, ನೆಕ್ಸ್ಟ್ ಮೆಟ್ರೋಗೆ ವೆಯ್ಟ್ ಮಾಡ್ತಾಯಿದ್ವಿ. ಇವತ್ತು ಎಷ್ಟೊತ್ತಾದರೂ ಶಾಪಿಂಗ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಸರಿ ಅಂದ್ಬಿಟ್ಟು ಹಾಗೆ ಮಾತಾಡಬೇಕಾದ್ರೆ ಮೆಟ್ರೋ ಕೂಡ ಬಂತು. ಹತ್ಕೊಂಡು ನಾವು ಕೂಡ ಕಮರ್ಷಿಯಲ್ ಸ್ಟ್ರೀಟಿಗೆ ಎಂಟರ್ ಆದ್ವಿ. ಇನ್ನು ನಾವು ಬಂದಾಗ ಇನ್ನೂ ಆಲ್ಮೋಸ್ಟ್ ಶಾಪ್ಗಳು ಓಪನ್ ಇರಲಿಲ್ಲ. ಸರಿ ಅಂದ್ಬಿಟ್ಟು ಹಾಗೆ ನಡ್ಕೊಂಬರ್ಬೇಕಾದ್ರೆ ಒಂದು ಶಾಪ್ ಓಪನ್ ಇತ್ತು, ಅಲ್ಲಿಗೆ ಎಂಟರ್ ಆಗಿ ಶಾಪಿಂಗ್ ಕಂಟಿನ್ಯೂ ಮಾಡಿದ್ವಿ.